ನಡೆಯುತ್ತೆ ಅತಿ ದೊಡ್ಡ ಡ್ರಗ್ಸ್ ಡೀಲ್. ದೆಹಲಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಡ್ರಗ್ಸ್ ಸಪ್ಲೈ. ಏರ್ಪೋರ್ಟ್ನಲ್ಲೇ ನಡೆಯುತ್ತೆ ಅತಿ ದೊಡ್ಡ ಡ್ರಗ್ಸ್ ಡೀಲ್. ದೆಹಲಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಡ್ರಗ್ಸ್ ಸಪ್ಲೈ ಮಾಡಲಾಗುತ್ತೆ. ಪ್ರತಿ ವಾರ ದೆಹಲಿ ಏರ್ಪೋರ್ಟ್ನಿಂದ ಬರುತ್ತೆ ಎಂಡಿಎಂಎ. ಒಂದೇ ಲ್ಯಾಬ್ನಿಂದ 15ರಿಂದ 30 ಕೆಜಿ ಡ್ರಗ್ಸ್ ಬೆಂಗಳೂರಿಗೆ ತರಲಾಗುತ್ತೆ. ದೆಹಲಿ ಬೆಂಗಳೂರು ಏರ್ಪೋರ್ಟ್ನ ಅಧಿಕಾರಿಗಳು ಇದಕ್ಕೆ ಸಾಥನ್ನ ಕೊಡ್ತಾ ಇದ್ರು ಅನ್ನುವಂತಹ ವಿಚಾರ ಕೂಡ ಬಯಲಾಗಿದೆ. ಡ್ರಗ್ಸ್ ಮಾಫಿಯಾಗೆ ಏರ್ಪೋರ್ಟ್ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ರು ಅನ್ನುವಂತಹ ವಿಚಾರ ಇದು. ಭದ್ರತಾ ಪರಿಶೀಲನೆ ಇದ್ರೂ ಕೂಡ ಮೂಟೆಗಟ್ಟಲೆ ಎಂಡಿಎಂಎ ಸಪ್ಲೈ ಮಾಡಲಾಗ್ತಿತ್ತು. ಏರ್ಪೋರ್ಟ್ ಮಾಫಿಯಾ ಬಯಲು ಮಾಡಿದ ಮಂಗಳೂರು ಖಾಕಿ. ಏರ್ಪೋರ್ಟ್ನಲ್ಲೇ ಅತಿ ದೊಡ್ಡ ಡ್ರಗ್ಸ್ ಜಾಲ ಇರುವಂತದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಇತಿಹಾಸದಲ್ಲೇ ಅತಿ ದೊಡ್ಡ ಡ್ರಗ್ಸ್ ಬೇಟೆ ಇದು. ಮಂಗಳೂರು ಪೊಲೀಸರಿಂದ 37.5 ಕೆಜಿ ಎಂಡಿಎಂಎನ್ನ ಸೀಸ್ ಮಾಡಲಾಯಿತು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೆಂಗಳೂರಿನಲ್ಲಿ ವಿದೇಶಿ ಪ್ರಜೆಗಳ ಬಂಧನ ಕೂಡ ಆಯಿತು. ದೆಹಲಿಯಿಂದ ಬೆಂಗಳೂರು ಏರ್ಪೋರ್ಟ್ಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಪ್ರತಿ ವಾರ ಕೂಡ ದೆಹಲಿ ಏರ್ಪೋರ್ಟ್ನಿಂದ ಎಂಡಿಎಂಎನ್ನ ತರಿಸಲಾಗ್ತಾ ಇತ್ತು. ಒಂದೇ ಲ್ಯಾಬ್ನಿಂದ ಬರೋಬ್ಬರಿ 15ರಿಂದ 30 ಕೆಜಿ ಡ್ರಗ್ಸ್ ನ ಬೆಂಗಳೂರಿಗೆ ತರಲಾಗ್ತಾ ಇತ್ತು. ದೆಹಲಿ ಬೆಂಗಳೂರು ಏರ್ಪೋರ್ಟ್ನ ಅಧಿಕಾರಿಗಳು ಇದಕ್ಕೆ ಸಾಥ್ ಕೊಡ್ತಾ ಇದ್ರು ಅನ್ನುವಂತ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಡ್ರಗ್ಸ್ ಮಾಫಿಯಾಗೆ ಏರ್ಪೋರ್ಟ್ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ರು, ಅಧಿಕಾರಿಗಳೇ ಅಲ್ಲಿ ಶಾಮೀಲಾಗಿದ್ರು ಅನ್ನುವಂತಹ ವಿಚಾರ ಇದು. ಭದ್ರತಾ ಪರಿಶೀಲನೆ ಎಷ್ಟು ಮಟ್ಟಿಗಿರುತ್ತೆ ಅಂತ ನೋಡ್ತಾ ಇರ್ತೀವಿ. ಒಂದು ಪಿನ್ ಕೂಡ ನಾವು ಹೊರಗಡೆ ತೆಗೆದುಕೊಂಡು ಹೋಗೋದಕ್ಕಾಗಲ್ಲ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿನ್ನ ಸಾಗಿಸ್ತಾರೆ ಅಥವಾ ಎಂಡಿಎಂಎ ಮಾತ್ರೆಗಳನ್ನ ಸಾಗಿಸ್ತಾರೆ, ದೊಡ್ಡ ಮಾಫಿಯಾ ಇಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಅಧಿಕಾರಿಗಳೇ ಶಾಮೀಲಾಗಿರುವಂತಹ ವಿಚಾರ ಕೂಡ ಈಗ ತಿಳಿದು ಬರ್ತಿದೆ. ಭದ್ರತಾ ಪರಿಶೀಲನೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ ಮೂಟೆ ಗಟ್ಟಲೆ ಇಲ್ಲಿ ಎಂಡಿಎಂಎನ ಸಪ್ಲೈ ಮಾಡಲಾಗಿದೆ. ಏರ್ಪೋರ್ಟ್ ಮಾಫಿಯಾವನ್ನ ಮಂಗಳೂರು ಖಾಕಿ ಪೊಲೀಸರು ಇದೀಗ ಬಯಲು ಮಾಡಿದ್ದಾರೆ. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕಾರ ಅನ್ನುವಂತಹ ವಿಚಾರ ಗೊತ್ತಿದ್ರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಂಡಿಎಂಎ ಮಾತ್ರೆಗಳನ್ನ ಸಾಗಿಸಲಾಗ್ತಾ ಇತ್ತು ಅಂದ್ರೆ ಎಷ್ಟು ಮಟ್ಟಿಗೆ ದೊಡ್ಡ ಜಾಲ ಇದು ಅನ್ನುವಂತಹ ವಿಚಾರ. ಇನ್ನು ಡ್ರಗ್ಸ್ ಮಾಫಿಯಾದಲ್ಲಿ ಏರ್ಪೋರ್ಟ್ ಅಧಿಕಾರಿಗಳೇ ಸಾಥ್ ಕೊಟ್ಟಿದ್ದಾರೆ ಇರುವಂತಹ ವಿಚಾರ ಬೆಳಕಿಗೆ ಬಂದಿದ್ದು. ಏರ್ಪೋರ್ಟ್ ಅಧಿಕಾರಿಗಳ ವಿರುದ್ಧ ಮಂಗಳೂರು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ತನಿಖೆ ನಡೀತಾ ಇದೆ. ದೆಹಲಿ ಏರ್ಪೋರ್ಟ್ ಕಡೆಗೆ ತೆರಳಿದೆ ಮಂಗಳೂರು ಪೊಲೀಸರು. ಎನ್ಸಿಬಿ ಸೇರಿದಂತೆ ವಿವಿಧ ತನಿಖಾ ಸಂಸ್ಥೆಗಳ ಜೊತೆ ತನಿಖೆ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಉನ್ನತ ತನಿಖೆ ಆಗುತ್ತೆ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟಿವಿ9ಗೆ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡ್ರಗ್ಸ್ ಮಾಫಿಯಾ ಎಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ, ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಂಗಳೂರು ಪೊಲೀಸರು ಈಗ ಎಳೆಯಾಗಿ ಬಿಚ್ಚಿಟ್ಟಿರುವಂತದ್ದು. ಎನ್ಸಿಬಿ ಸೇರಿದಂತೆ ವಿವಿಧ ತನಿಖಾ ಸಂಸ್ಥೆಗಳ ಜೊತೆಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಇನ್ನು ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಜೊತೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತುಕತೆ ಕೂಡ ನಡೆಸಿದ್ದಾರೆ. ಇವತ್ತು ಬೆಂಗಳೂರು ಕ್ರೈಮ್ ಬ್ರಾಂಚ್ ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಇದು ಅತಿ ಹೆಚ್ಚು ಪ್ರಮಾಣದ ಒಂದು ಸೀಜರ್. ಇದು 38 ಕೆಜಿ ಎಂಡಿಎಂಎ. ಓಕೆ, ಮತ್ತೆ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡ್ರಗ್ ಸೀಜರ್ದು ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಬಂದಿದ್ದೀವಿ. ಮಂಗಳೂರು CCB ಅವರು ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಸೀಜರ್ದು ಒಂದು ಸ್ಟೋರಿ ಇದೆ. ಇದು 6 ತಿಂಗಳು ಹಿಂದೆ ಒಬ್ಬ ಹೈದರಲ್ಲಿ ನಾವು ಒಂದು ಡ್ರಗ್ ಪ್ಯಾಡ್ಲಿಂಗ್ ಕೇಸ್ ಮಾಡುವಾಗ ಇದು ಪ್ರಾರಂಭ ಆಯಿತು. ಅವರಿಂದ ನಾವು ಆವಾಗ 15 ಗ್ರಾಮ್ MDMA ಸೀಜ್ ಮಾಡಿತ್ತು ಪಂಪ್ವೆಲ್ಲಿಂದ. ನಂತರ ಅವ್ರದ್ದು ಇಂಟರೋಗೇಷನ್ ಮತ್ತು ಇನ್ವೆಸ್ಟಿಗೇಷನ್ದಲ್ಲಿ ನಮಗೆ ಒಬ್ಬ ನೈಜೀರಿಯನ್ ಬಗ್ಗೆ ಮಾಹಿತಿ ಸಿಗ್ತಾಯಿದೆ. ಆ ನೈಜೀರಿಯನ್ ಪೀಟರ್ ಆಕೆಡಿ ಬೋಲುಮವು ಅವ್ರಿಗೆ ಅರೆಸ್ಟ್ ಮಾಡಿದ ನಂತರ ನಮಗೆ ಅವರಿಂದ 6 ಕೆಜಿ 300 ಗ್ರಾಮ್ MDMA ನಾವು ಸೀಜ್ ಮಾಡ್ತೀವಿ. ನಂತರ ಅವ್ರದ್ದು ಇನ್ವೆಸ್ಟಿಗೇಷನ್ ಮತ್ತು ಇಂಟರೋಗೇಷನ್ ಮತ್ತು ನಂತರ ನಮಗೆ ಇನ್ನೂ ದೊಡ್ಡ ಪ್ರಮಾಣದ ಇದು ಲಿಂಕ್ಸ್ಗಳು ನಮಗೆ ಸಿಗ್ತದೆ. ಆದ ನಂತರ ಬೆಂಗಳೂರು ಸಿಟಿ ಕ್ರೈಮ್ ಬ್ರಾಂಚ್ ಅವರು 6 ತಿಂಗಳಿಂದ ಆ ಲಿಂಕ್ಸ್ ಮತ್ತು ಇನ್ಫಾರ್ಮೇಷನ್ ಮೇಲೆ ಕೆಲಸ ಮಾಡ್ತಾಯಿದ್ರು. ಮೂಲತಃ ಬೆಂಗಳೂರಿಗೆ ಇದು ಎಲ್ಲ MDMA ಡೆಲ್ಲಿಯಿಂದ ಸಪ್ಲೈ ಆಗ್ತಾಯಿತ್ತು. ಸೊ ಸಾಕಷ್ಟು ಸತಿ ನಮ್ಮವರು ಬೆಂಗಳೂರು ಮತ್ತು ಡೆಲ್ಲಿ ಪ್ರವಾಸ ಮಾಡಿ ಇದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ನಂತರ ನಮಗೆ
ಈ MDMA ಜಾಲ ಬಗ್ಗೆ ಒಂದು ಪ್ಯಾಟರ್ನ್ ನಮಗೆ ಕಂಡು ಬಂತು. ಪ್ಯಾಟರ್ನ್ ಹೇಗಿದೆ ದಟ್ ಎವ್ರಿ 15 days ಡೆಲ್ಲಿಯಿಂದ ಇನ್ನು ದೊಡ್ಡ ಡ್ರಗ್ಸ್ ಮಾಫಿಯಾ ಈಗ ಬೆಳಕಿಗೆ ಬಂದಿರುವಂತೂ ಬರೋಬ್ಬರಿ 75 ಕೋಟಿಯಷ್ಟು ಮೌಲ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ, ಅಂದ್ರೆ ಬೇಲಿಯೇ ಇದ್ದು ಹೊಲಮೇದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನಾವು ಈ ಬಗ್ಗೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಜೊತೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಾತುಕತೆ ನಡೆಸಿದ್ದಾರೆ. ಏನು ಹೇಳ್ತಾರೆ ಕೇಳಿ. ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ನಾನು ಅತಿ ದೊಡ್ಡ ಕಾರ್ಯಾಚರಣೆ ಮಾಡಿದ್ರಿ, ಸೊ ಹೇಗಾಯ್ತು ಸರ್? ಅಂದರೆ ಈಗ ಕಾರ್ಯಾಚರಣೆ ಆರಂಭ ಆಗಿದೆ. ಇದು ನಾವು ಪ್ರಾರಂಭ ಮಾಡಿದ್ದೀವಿ 6 ತಿಂಗಳು ಹಿಂದೆ. ಒಬ್ಬ ಹೈದರಲ್ಲಿ ಅಂತ ಲೋಕಲ್ ಪೆಡ್ಲರ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಆವಾಗ ಅವರಿಂದ ಒಂದು 15 ಗ್ರಾಮ್ MDMA ಸಿಕ್ಕಿತ್ತು. ನಂತರ ಅವ್ರಿಗೆ ನಾವು ಇಂಟರೋಗೇಷನ್ ಮಾಡಿದ್ದೀವಿ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಆ ಸಮಯದಲ್ಲಿ ಒಬ್ಬ ನೈಜೀರಿಯನ್ ಮೂಲತಃ ಅವರ ವ್ಯಕ್ತಿ ಬಗ್ಗೆ ನಮಗೆ ಮೆನ್ಷನ್ ಮಾಡ್ತಾರೆ. ಅವ್ರ ಹೆಸರು ಪೀಟರ್ ಅಕೆಡಿ ಅಂತ. ಸೊ ಅವರು ಹೇಳಿಕೆ ಪ್ರಕಾರ ಪೀಟರ್ ಅಕೆಡಿ ಅವರಿಗೆ ರೆಗ್ಯುಲರ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾಯಿದ್ರು ಬೆಂಗಳೂರಲ್ಲಿ ಅವರು ಇರೋದು. ಸೊ ಆವಾಗ ಅವ್ರದ್ದು ಹೇಳಿಕೆ ಆಧಾರ ಮೇಲೆ ನಮ್ಮ ತಂಡ ಬೆಂಗಳೂರು ಹೋಗಿ ಅಲ್ಲಿ ವಾಸ ಮಾಡಿ ಅವ್ರಿಗೆ ಫಾಲೋಅಪ್ ಮಾಡ್ತಾರೆ. ಆ್ಯಂಡ್ ಒಂದು ದಿವಸ ಈ ಪೀಟರ್ ಅಕೆಡಿಗೆ ನಾವು ಹಿಡಿತೀವಿ. ಪೀಟರ್ ಅಕೆಡಿಯಿಂದ ನಮಗೆ ಆವಾಗ 6 kg 300 ಗ್ರಾಮ್ MDMA ಸಿಗ್ತದೆ. ಆದ ನಂತರ ಪೀಟರ್ ಅಕೆಡಿಗೆ ನಾವು ಅರೆಸ್ಟ್ ಮಾಡಿ ಫರ್ದರ್ ಪ್ರೊಸೀಜರ್ ಮಾಡ್ತೀವಿ, ಅವ್ರದ್ದು ಇಂಟರೋಗೇಷನ್ ಮಾಡ್ತೀವಿ, ತುಂಬ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಪೀಟರ್ ಅಕೆಡಿ ಮುಖಾಂತರ ನಮಗೆ ಇನ್ನೂ ದೊಡ್ಡ ಇನ್ಫಾರ್ಮೇಷನ್ಗಳು ಸಿಗ್ತದೆ. ಅದರಲ್ಲಿ ಮುಖ್ಯವಾಗಿ ದಟ್ ಪ್ರತಿ ವಾರ ಮತ್ತು 15 ಡೇಸಲ್ಲಿ ಬೆಂಗಳೂರು ಇಬ್ಬರು ಲೇಡೀಸ್ ಬರ್ತಾರೆ, ಅವರದೇ ದೇಶದ್ದು ನೈಜೀರಿಯನ್ ಮತ್ತು ಆಫ್ರಿಕನ್ ಕಂಟ್ರಿಯವರು, ಮತ್ತು ಅವಳೇ ಎಲ್ಲ ಸಪ್ಲೈ ಮಾಡಿ ಹೋಗ್ತಾರೆ ಅಂತ. ನಂತರ ನಾವು ಇನ್ನೂ ಫರ್ದರ್ ಆ ಮಾಹಿತಿಗಳಿಗೆ ಡೆವಲಪ್ ಮಾಡಿ ಸತತವಾಗಿ ಇಟ್ ವಾಸ್ ನಾಟ್ ಈಸಿ. ಈ ಪೂರ್ತಿ ಪ್ರಾಸೆಸಲ್ಲಿ ನಮಗೆ 5-6 ತಿಂಗಳು ಆಯಿತು. ಯಾಕೆಂದರೆ ಎಲ್ಲಿಂದ ಅವರು ಟೇಕ್ ಆಫ್ ಆಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಯಾರಿಗೆ ಸಂಪರ್ಕ ಮಾಡ್ತಾರೆ, ಇದು ಎಲ್ಲ ನಾವು ಸಾಕಷ್ಟು ಹೊತ್ತಿ ನಮ್ಮ ಟೀಮ್ ಅವರು ಬೆಂಗಳೂರು ಮತ್ತು ಡೆಲ್ಲಿ ಪ್ರಯಾಣ ಮಾಡಿ ಅವರೆಲ್ಲರಿಗೆ ಫಾಲೋಅಪ್ ಮಾಡಿ ನಾವು ಮಾಹಿತಿ ಡೆವಲಪ್ ಮಾಡಿದ್ದೀವಿ. ಸೊ ಒಂದು ನಮಗೆ 3-4 ದಿನ ನಂತರ ಗೊತ್ತಾಯಿತು ದಟ್ ದೇರ್ ಈಸ್ ಎ ಪ್ಯಾಟರ್ನ್ ಅವ್ರ ಮೂಮೆಂಟಲ್ಲಿ. ಎವ್ರಿ 15 days ಒಮ್ಮೆ ಬೆಂಗಳೂರು ಬರ್ತಾರೆ ಆ್ಯಂಡ್ ಎವ್ರಿ 15 days ಒಮ್ಮೆ ಡೆಲ್ಲಿ ಹೋಗ್ತಾರೆ ಅವರು. ಆ್ಯಂಡ್ ಡೆಲ್ಲಿ ಏರ್ಪೋರ್ಟಿಂದ ಲೇಟ್ ಈವ್ನಿಂಗ್ದು ಫ್ಲೈಟ್ ತೊಗೊಳ್ತಾರೆ ಬೆಂಗಳೂರಿಗೆ. ಸೊ ದ್ಯಾಟ್ ಲೇಡೀಸ್ ರಾತ್ರಿ ಬಂದಾಗ ಸಾಮಾನ್ಯವಾಗಿ ಕಾನೂನು ಪ್ರಕಾರ ರಿಸ್ಟ್ರಿಕ್ಷನ್ ಇದೆ, ಅವ್ರಿಗೆ ಯಾರು ಹಿಡಿಬಾರ್ದು ಆ್ಯಂಡ್ ಸನ್ಸೆಟ್ ನಂತರ. ಆ್ಯಂಡ್ ಸಾಮಾನ್ಯವಾಗಿ ನೈಟ್ ಸ್ವಲ್ಪ ಸುಲಭ ಆಗಿರ್ತದೆ. ಸೊ ಮೊನ್ನೆ ಕೂಡ ಅದೇ ರೀತಿ ಅವರು ಮಾಡಿದ್ದಾರೆ. ರಾತ್ರಿ 9:50 ಡೆಲ್ಲಿ ಫ್ಲೈಟ್ ತಗೊಂಡು ಬೆಂಗಳೂರು ಸುಮಾರು 12:15 ಲ್ಯಾಂಡ್ ಆಗಿದ್ದಾರೆ. 12:15 ಲ್ಯಾಂಡ್ ಆಗಿ ಅವರು ಸಹಜವಾಗಿ ಆಚೆ ಬಂದು ಪ್ರೈವೇಟ್ ಕ್ಯಾಬ್ ಬುಕ್ ಮಾಡಿ ಓಡಾಡ್ತಾಯಿದ್ರು. ಆ್ಯಂಡ್ ಮಧ್ಯದಲ್ಲಿ ಇನ್ನೊಂದು ಕ್ಯಾಬ್ ಚೇಂಜ್ ಮಾಡಿದ್ದಾರೆ. ಈ ಕಥೆ ಆಡ್ತಾ ಇದ್ದಾರೆ. ಈ ಮೇಲ್ಮಟ್ಟದಲ್ಲಿ ತನಿಖೆ ಏನಾದ್ರು ಮಾಡಿಸ್ತಾ ಇದ್ದಾರೆ ಹೇಗೆ? ಈಗ ಈ ಕಾರ್ಯಾಚರಣೆ ನಿನ್ನೆ ಬೆಳಿಗ್ಗೆ ಆಗಿದೆ ಮತ್ತು ರಾತ್ರಿ ತನಕ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಖಂಡಿತ ನಾವು ಎಲ್ಲ ಏಜೆನ್ಸೀಸ್ಗೆ ಈಗ ಸಂಪರ್ಕ ಮಾಡ್ತೀವಿ. ಯಾಕೆಂದರೆ ಈ ಹೋರಾಜಿಯವರು ಪರ್ಸ್ನಾಲಿಟಿ ಇದರಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಇಂಟರ್ಸ್ಟೇಟ್ ಜಾಲ ಇದೆ. ಸೊ ಯಾಕೆಂದರೆ ಇಲ್ಲಿ ನಾಟ್ ಓನ್ಲಿ ಡೆಲ್ಲಿ ಬಟ್ ಬೆಂಗಳೂರು ಮತ್ತು ಮುಂಬೈ ಕನೆಕ್ಷನ್ ಕೂಡ ಇದೆ. ಆ್ಯಂಡ್ ಸೊ ಡೆಫಿನೆಟ್ಲಿ ನಾವು NCB ಮತ್ತು ಸಂಬಂಧಪಟ್ಟ ಏಜೆನ್ಸಿಗೆ ಸಂಪರ್ಕ ಮಾಡಿ ಅವ್ರದ್ದು ಡೇಟಾಬೇಸಲ್ಲಿ ಏನೇನಿದೆ ಅದು ಕೂಡ ತಿಳ್ಕೊಳ್ತೀವಿ. ಕರ್ನಾಟಕದಲ್ಲಿ ಇಷ್ಟು ಲಾರ್ಜ್ ಅಮೌಂಟ್ ಇದೆ, ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಅನಿಸಿಕೆ ಪ್ರಕಾರ ಮತ್ತು ಮಾಹಿತಿ ಇಲ್ಲಿ ಇರೋದು ಮಾಹಿತಿ ಪ್ರಕಾರ ದಿಸ್ ಇಸ್ ದ ಹೈಯೆಸ್ಟ್ ಎವರ್ ಇನ್ ಕರ್ನಾಟಕ ಪೊಲೀಸ್. ಥ್ಯಾಂಕ್ ಯು. ಸೊ ಇದಿಷ್ಟು ಮಂಗಳೂರು ನಗರ ಪೊಲೀಸ್ ಆಯುಕ್ತರಂತ ಅನುಪಮ್ ಅಗರ್ವಾಲ್ ಹೇಳ್ತಾ ಇರುವಂಥದ್ದು. ಇದನ್ನ ಉನ್ನತ ಮಟ್ಟದ ತನಿಖೆಗೂ ಕೂಡ ನೆಕ್ಸ್ಟ್ ಹಂತದಲ್ಲಿ ತಗೊಂಡು ಹೋಗ್ತೀವಿ. ಅದಾದ ಬಳಿಕ ಈ ಒಂದು ಸಂಪೂರ್ಣ ಮಾಫಿಯಾದ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.